ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ನಿನ್ನೆ ಏನು KE ಕಡೆಯಿಂದ ಟೆಕ್ನಿಕಲ್ ಪೇಪರ್ ಕಂಡಕ್ಟ್ ಮಾಡಿದ್ರಲ್ಲ ಇದು, ಅದರಲ್ಲಿ ಸಿವಿಲ್ದು ನೋಡೋಣ. ಸಿವಿಲ್ ಟೆಕ್ನಿಕಲ್ದು ಕೀ ಆನ್ಸರ್ಸ್ ನೋಡೋಣ. 90 to 95 ಆನ್ಸರ್ಸು ಕರೆಕ್ಟ್ ಇದ್ದಾವೆ. ನಮಗೆ ಗೊತ್ತಿರೋ ಆನ್ಸರ್ಸು ಮತ್ತು ಸ್ವಲ್ಪ ಸರ್ಚ್ ಮಾಡಿನೂ ನಾವು ಆನ್ಸರ್ಸ್ನ ರೆಡಿ ಮಾಡಿದ್ದೀವಿ. ಡೈರೆಕ್ಟ್ ಆನ್ಸರ್ಸ್ನ ಹೇಳ್ತಿದ್ದೀನಿ ನೋಡಿ. ಇದು ನೋಡಿ A1 ಸೀರೀಸ್ ಇರುತ್ತೆ. A1 ಮತ್ತು ಸಿವಿಲ್ ನೋಡಿ. ಇದು ಯಾರು A1 ಇದೆಯಲ್ಲ, ಕ್ವಶನ್ ನಂಬರ್ 1 ಸ್ಟಾರ್ಟ್ ಮಾಡಿ ಡೈರೆಕ್ಟಾಗೆ, ಓಕೆನಾ. ಮತ್ತು ಬೇರೆ ಸೀರೀಸ್ದವ್ರಾಗಿದ್ದರೆ ಕ್ವಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲಿಂದ ನೀವು ನೋಡ್ಕೊಂಡು ಹೋಗಿ, ಓಕೆನಾ. 90 to 95% ಕರೆಕ್ಟ್ ಆನ್ಸರ್ಸ್ ಇದ್ದಾವೆ. ಇನ್ನೂ ಸ್ವಲ್ಪ ಕ್ವಶನ್ಸ್ ಏನಾದರೂ ನಮ್ಗೆ ಗೊತ್ತಾಗಲಾರ್ದು ಹೇಳಿರ್ತೀವಿ, ಆ ಕ್ವಶನ್ಸು ಅಫಿಷಿಯಲ್ ಕೀ ಆನ್ಸರ್ ಬರುತ್ತೆ. ನಾಳೆ ಅಥವಾ ನಾಡಿದ್ದು ಬಂದ ಮೇಲೆ ನೀವು ನೋಡ್ಕೋಬೋದು, ಓಕೆನಾ. ಫಸ್ಟ್ ನೋಡಿ, A1 ಸೀರೀಸಲ್ಲಿ ಫಸ್ಟ್ ಕ್ವಶನ್ ಯಾವುದಿದೆ ಅಂದರೆ, ದ ರಾಕ್ಸ್ ಫಾರ್ಮ್ ಬೈ ದಿ ಡಿಪೋಸಿಷನ್ ಆಫ್ ಪ್ರಾಡಕ್ಟ್ಸ್ ಡ್ಯೂ ಟು ವೆದರಿಂಗ್ ಆನ್ ಪ್ರೀ ಎಕ್ಸಿಸ್ಟಿಂಗ್ ರಾಕ್ಸ್ ಅಂತ ಇದೆ. ಇದು ಇಂಪಾರ್ಟೆಂಟು. ವೆದರಿಂಗ್ ಆನ್ ಪ್ರೀ ಎಕ್ಸಿಸ್ಟಿಂಗ್ ರಾಕ್ಸ್ ಅಂತ ಇದೆಯಲ್ಲ, ಇದು ಯಾವುದಾಗುತ್ತೆ ಅಂದರೆ ಸೆಡಿಮೆಂಟರಿ ರಾಕ್ಸ್ ನೋಡಿ, ಆಪ್ಷನ್ 3, ಓಕೆನಾ. ನೆಕ್ಸ್ಟ್ ಒನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಟೆಸ್ಟ್ ನಾಟ್ ಅಂತ ಕೇಳಿದ್ದಾರೆ. ನಾಟ್ ಅಂತ ಕೊಟ್ಟಿರ್ತಾರಲ್ಲ, ಅದು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಡೈರೆಕ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಟೆಸ್ಟ್ ಅಂತ ಅಷ್ಟೇ ನೋಡಿದ್ರೆ ಗೊತ್ತಾಗಲ್ಲ, ಓಕೆನಾ. ನಾಟ್ ಕಂಡಕ್ಟೆಡ್ ಆನ್ ಸ್ಟೋನ್ ಮೇಲೆ ಕೇಳಿದ್ದಾರೆ. ಇದರಲ್ಲಿ ಯಾವುದಾಗುತ್ತೆ ಅಂದರೆ ಸೌಂಡ್ ಟೆಸ್ಟ್ ಒಂದು ಮಾಡಲ್ಲ, ಮತ್ತು ಸೈಜ್ ಆ್ಯಂಡ್ ಶೇಪ್ ಟೆಸ್ಟ್ ನೋಡಿ. ಇದು C and D ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಅಡಾಪ್ಟೆಡ್ ಇನ್ ದ ಪ್ರಿಪ್ರೇಷನ್ ಆಫ್ ಕ್ಲೇ ಬ್ರಿಕ್ಸ್ ಅಂತಿದ್ದಾರೆ. ಕ್ಲೇ ಫಾರ್ ದಿ ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ಸ್ ಹೇಳಿದ್ದಾರೆ. ಯಾವುದು ಫಸ್ಟು ಮತ್ತು ಸೀಕ್ವೆನ್ಸ್ ಹೇಳಂತ ಹೇಳಿದ್ದಾರೆ. ಫಸ್ಟ್ ನೋಡಿ ಯಾವುದಾಗುತ್ತೆ ಅಂದರೆ ಅನ್ಸಾಯ್ಲಿಂಗು. ಇದು ಆಪ್ಷನ್ 3 ಅಲ್ಲ, ಆಪ್ಷನ್ 2 ಅಲ್ಲ, ಆಪ್ಷನ್ 4 ಆಗುತ್ತೆ, ಓಕೆನಾ. ಫಸ್ಟು ಅನ್ಸಾಯ್ಲಿಂಗು, ಆಮೇಲೆ ಡಿಗ್ಗಿಂಗ್ ಆಗುತ್ತೆ. ನೆಕ್ಸ್ಟು ಕ್ಲೀನಿಂಗು, ಅದು ಆದಮೇಲೆ ವೆದರಿಂಗ್ ಬರುತ್ತೆ. ಅದು ಆದಮೇಲೆ ಬ್ಲೆಂಡಿಂಗು, ಲಾಸ್ಟ್ ಯಾವುದಂದರೆ ಟೆಂಪರಿಂಗು. ಆಪ್ಷನ್ ಯಾವುದು? 4th ಒಂದು ಈಸ್ ದ ಕರೆಕ್ಟ್ ನೋಡಿ, ಆಪ್ಷನ್ 3ಗೆ. ನೆಕ್ಸ್ಟ್ 4ನೇದು ನೋಡಿ, ಇದು ಕ್ವಶನ್ ನೋಡಿ ತುಂಬ ಲೆಂದಿ ಇದೆ. ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ. ಇದರಲ್ಲಿ A ಮತ್ತು D ಯಲ್ಲಿ ಕನ್ಫ್ಯೂಷನ್ ಇದೆ, ಸೊ ಎರಡೂ ಹೇಳಿದ್ದೀನಿ. ಇದು ಅಫಿಷಿಯಲ್ ಕೀ ಆನ್ಸರ್ ಬಂದ ಮೇಲೆ ನೋಡಿ ಯಾವುದಂತೆ. ಇದು 4ನೇದು ಒಂದು ಹೋಲ್ಡಲ್ಲಿ ಇಡೋಣ. ಮತ್ತು D and A ನೋಡಿ, ಇದರಲ್ಲಿ ಓನ್ಲಿ D and A ಇದೆ. ಸೊ ನೋಡೋಣ ಕೀ ಆನ್ಸರ್ ಬಂದ ಮೇಲೆ ಇದು ಯಾವುದಾಗುತ್ತಂತ. ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಫಾಲೋಯಿಂಗ್ 4 ಪ್ರಿನ್ಸಿಪಲ್ ಮಿನರಲ್ಸ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ವಿತ್ ದೇರ್ ರಿಲೇಟಿವ್ ಪ್ರೊಪೋರ್ಷನ್ ಕೇಳಿದಾನೆ, ಎಷ್ಟು % ಅಂತೇಳಿ. ಇದು ಈಸಿ ಇದೆ ನೋಡಿ. ಟ್ರೈ ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಯಾವುದಾಗುತ್ತೆ ಅಂದರೆ 4 to 14%. ಟೆಟ್ರಾ ಕ್ಯಾಲ್ಸಿಯಂ ಅಲ್ಯೂಮಿನೋ ಫೆರೇಟ್ ಯಾವುದಾಗುತ್ತೆ ಅಂದರೆ 3ನೇದಾಗುತ್ತೆ, 10 ರಿಂದ 18%. ನೆಕ್ಸ್ಟು ಟ್ರೈ ಕ್ಯಾಲ್ಸಿಯಂ ಸಿಲಿಕೇಟು 45 to 65%. ಆಪ್ಷನ್ ಯಾವುದಂದರೆ ಫಸ್ಟ್ ಒನ್ ಆಗುತ್ತೆ ನೋಡಿ. ಯಾರ್ಯಾರು ಕರೆಕ್ಟ್ ಮಾಡಿದ್ದಾರೆ, ಯಾರು ರಾಂಗ್ ಮಾಡಿದ್ದಾರೆ ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾನೆ. ಸ್ಟೇಟ್ಮೆಂಟ್ ಆರ್ ಕರೆಕ್ಟು ಕರೆಕ್ಟಾಗಿ ನೋಡಂತ ಹೇಳಿದ್ದೀನಿ ನಾನು. ಇದರಲ್ಲಿ ಸೆಕೆಂಡ್ ಕ್ಲಾಸ್ ಬ್ರಿಕ್ ಬಗ್ಗೆ ಇದೆ ನೋಡಿ. ಇದು ಯಾರು ಸೆಕೆಂಡ್ ಕ್ಲಾಸ್ ಬ್ರಿಕ್ಸ್ ಓದಿದ್ರೆ ಅಂದರೆ ಗೊತ್ತಾಗುತ್ತೆ ನೋಡಿ. ಇದು ಗ್ರೌಂಡ್ ಮೋಲ್ಡೆಡು, ಎಸ್ ಕರೆಕ್ಟ್ ಇದೆ. ಬರ್ಂಟ್ ಇನ್ ಕಿಲ್ನೊಳಗೆ ಮಾಡ್ತಾರೆ, ಎಸ್ ಕರೆಕ್ಟ್ ಇದೆ ನೋಡಿ. ಹ್ಯಾವಿಂಗ್ ಸ್ಮೂತ್ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ, ಇದನ್ನು ತೆಗೆದುಬಿಡಬೇಕು, ಓಕೆನಾ. ಸಿ ತೆಗೆದ್ರೆ ನೋಡಿ, ಇಲ್ಲಿ ಸಿ ಇದೆ. ನೆಕ್ಸ್ಟ್ ಇದು ಸಿ ಇದೆ. A and B ಆಗಬೇಕು ಅಥವಾ ABD ಆಗಬೇಕು ನೋಡಿ. ಇದು ಆಪ್ಷನ್ 4ಅಲ್ಲಿ ನೋಡಿ, ಹ್ಯಾವ್ ಕ್ರ್ಯಾಕ್ಸ್ ಆ್ಯಂಡ್ ಎಡ್ಜಸ್ ಆರ್ ನಾಟ್ ಶಾರ್ಪ್ ಅಂತ ಇದೆಯಲ್ಲ, ಸೊ ಕರೆಕ್ಟ್ ಆಗುತ್ತೆ ಸೆಕೆಂಡ್ ಕ್ಲಾಸಲ್ಲಿ. ಸೊ ABD ಈಸ್ ದ ಕರೆಕ್ಟು, ಆಪ್ಷನ್ 4 ನೋಡಿ, 6ನೇದು. ನೆಕ್ಸ್ಟ್ 7 ನೋಡಿ, ದ ಲೀವ್ಸ್ ಆಫ್ ಟ್ರೀಸ್ ವಿಚ್ ಫಾಲ್ ಇನ್ ಆಟಮ್ ಆ್ಯಂಡ್ ನ್ಯೂ ಒನ್ಸ್ ಅಪಿಯರ್ ಇನ್ ಸ್ಪ್ರಿಂಗ್ ಸೀಸನ್ ನೋನ್ ಆ್ಯಸ್ ಏನಂತ ಕರೀತಾರೆ ಅಂದರೆ, ಇದು ಯಾವ ಟ್ರೀ? ಡೆಸಿಡಿಯಸ್ ನೋಡಿ, ಆಪ್ಷನ್ 1. 7ನೇದು ಡೆಸಿಡಸ್ ಟ್ರೀ. ನೆಕ್ಸ್ಟ್ 8ನೇ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಯೂಸ್ಡ್ ವೆಹಿಕಲ್ ಇನ್ ದ ಪ್ರಿಪ್ರೇಷನ್ ಆಫ್ ಪೇಂಟ್ಸ್ ಅಂತ ಕೇಳಿದ್ದಾರೆ. ಯಾವುದನ್ನು ಪೇಂಟ್ಸ್ ರೆಡಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂದರೆ, 1ನೇದು ಯಾವುದಂದರೆ ಲಿನ್ಸೀಡ್ ಆಯಿಲು, 1ನೇದು ಯಾವುದಂದರೆ ಲಿನ್ಸೀಡ್ ಆಯಿಲು, 2ನೇದು ಟಂಗ್ ಆಯಿಲ್ ನೋಡಿ. A and B, ಆಪ್ಷನ್ 2 ನೋಡಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಇಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 2 ರಾಂಗ್ ಇದೆ. ಆಪ್ಷನ್ 4 ನೋಡಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ 10ನೇದು ನೋಡಿ, ಇಲ್ಲಿ ಮ್ಯಾಚ್ ಕೇಳಿದ್ದಾರೆ. ಮ್ಯಾಚ್ ಈ ಥರ ಸೀಕ್ವೆನ್ಸು ಮತ್ತು ಆರ್ಡ್ರಲ್ಲಿ ಬರೆಯೋದು ತುಂಬ ಕೇಳಿದ್ದಾರೆ ನೋಡಿ. ಇದು ಈಸಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ. ನೀವು ಇಲ್ಲಿ 1 ಹಾಕಿದ್ರೂ ಗೊತ್ತು ಮಾಡ್ಕೋಬೋದು, ಓಕೆನಾ. 1 ಗೊತ್ತಿದ್ರೂ ಆರಾಮಾಗಿ ಹಾಕ್ಬೋದು ನೋಡಿ. ನಾನು ಯಾವ್ದು ಹೇಳ್ತೀನಿ, ಶೇಪ್ ನೋಡಿ. ಶೇಪ್ ಆಫ್ ದಿ ಅರ್ತ್ ಯಾವುದು? ಜಿಯೋಡೆಟಿಕ್ಕು. ಬಿಗೆ 4 ಇರೋದು ನೋಡಿ, ಇದು ಒಂದೇ ಇದೆ, ಆಪ್ಷನ್ 2 ಈಸ್ ದ ಕರೆಕ್ಟು, ಓಕೆನಾ. ಇಲ್ಲೇ ನೋಡಿ, ಎಲಿವೇಶನು ಇದನ್ನು ಕಂಡುಹಿಡಿದ್ರು ನೋಡಿ. ಎಲಿವೇಶನ್ ಅದು ಟೊಪೋಗ್ರಾಫಿಕಲ್ ಮಾಡ್ತಾರೆ, ಇದು ಆದರೂ ಗೊತ್ತು. ಡಿಗೆ 1 ಆದ್ರೂ ಗೊತ್ತಾಗುತ್ತೆ. ಸೊ ಇದು ಆಪ್ಷನ್ ಯಾವುದು? 2 ನೋಡಿ, 10ನೇದಕ್ಕೆ 2. ನೆಕ್ಸ್ಟ್ 11ನೇ ಕ್ವಶನ್ ನೋಡೋಣ ನೋಡಿ. ಸಿಂಪಲ್ ಪ್ರಾಬ್ಲಮ್ ಕೇಳಿದ್ದಾರೆ. ಮ್ಯಾಗ್ನೆಟಿಕ್ ಬೇರಿಂಗ್ ಲೈನ್ PQ ಎಷ್ಟು ಕೇಳಿದ್ದಾರೆ? 124 ಡಿಗ್ರಿ 35 ಸೆಕೆಂಡ್. ಫೈಂಡ್ ದ ಟ್ರೂ ಬೇರಿಂಗ್ ಕೇಳಿದ್ದಾನೆ. ಇಫ್ ದ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಕೊಟ್ಟಿದ್ದಾನೆ 10 ಡಿಗ್ರಿ 10 ಸೆಕೆಂಡ್ ವೆಸ್ಟು ಮತ್ತು ಈಸ್ಟು, ಅದು ನೋಡ್ಕೋಬೇಕು, ಓಕೆನಾ. ಫಾರ್ಮುಲಾ ನೋಡಿ, ಟ್ರೂ ಬೇರಿಂಗ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಮ್ಯಾಗ್ನೆಟಿಕ್ ಬೇರಿಂಗ್ ಪ್ಲಸ್ ಆರ್ ಮೈನಸ್ ಡಿಕ್ಲಿನೇಷನ್ ಆಗುತ್ತೆ,
ಓಕೆನಾ. ಇದು ಪ್ಲಸ್ ಯಾವಾಗ ಯೂಸ್ ಮಾಡಬೇಕು ಮತ್ತು ಮೈನಸ್ ಯಾವಾಗ ಯೂಸ್ ಮಾಡಬೇಕು ನಿಮಗೆ ಗೊತ್ತಿರಬೇಕು. ಪ್ಲಸ್ಸು ಈಸ್ಟ್ ಕೊಟ್ಟಾಗ ಬರುತ್ತೆ, ಮೈನಸ್ಸು ವೆಸ್ಟ್ ಕೊಟ್ಟಲ್ಲಿ ಬರುತ್ತೆ. ಇಲ್ಲಿ ವೆಸ್ಟ್ ಕೊಟ್ಟಿದ್ದಾರೆ ಅಂದರೆ 124 ಡಿಗ್ರಿ 35 ಸೆಕೆಂಡಲ್ಲಿ 10 ಡಿಗ್ರಿ 10 ಸೆಕೆಂಡ್ನ ಮೈನಸ್ ಮಾಡಬೇಕು. ಯಾವುದಾಗುತ್ತೆ ಅಂದರೆ 114 ಡಿಗ್ರಿ 25 ಸೆಕೆಂಡ್. ಥರ್ಡ್ ಆಪ್ಷನ್ ಕರೆಕ್ಟ್. ಸಿಂಪಲ್ ಪ್ರಾಬ್ಲಮ್ ನೋಡಿ, ಇದು ಸರ್ವೇಲಿ ಕೇಳಿರೋದು. ನೆಕ್ಸ್ಟು ಇದು ಸರ್ವೇದಲ್ಲಿ ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್, ಈ ಥರ ಜಾಸ್ತಿ ಕೇಳಿದ್ದಾರೆ. ಸೀಕ್ವೆನ್ಸು ಮತ್ತು ಹೊಂದಿಸಿ ಬರೆಯಿರಿ. ಓಕೆನಾ. ಇಲ್ಲಿ ಯಾವ್ದು ಕೇಳಿದ್ದಾನೆ, ಗೇಲ್ಸ್ ಟ್ರಾವರ್ಸ್ ಟೇಬಲ್ ಬಗ್ಗೆ ಕೇಳಿದ್ದಾನೆ ನೋಡಿ. ಇದು ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ. ಫಸ್ಟ್ ಯಾವುದಾಗುತ್ತೆ, ಅಡ್ಜಸ್ಟ್ ದಿ ಇಂಟೀರಿಯರ್ ಆ್ಯಂಗಲ್ಸ್ ಟು ಸ್ಯಾಟಿಸ್ಫೈ ದಿ ಜಿಯೋಮೆಟ್ರಿಕ್ ಕಂಡೀಷನು. ನೆಕ್ಸ್ಟ್ ಅದಾದಮೇಲೆ ಕ್ಯಾಲ್ಕುಲೇಷನ್ ಬೇರಿಂಗು, ಆಮೇಲೆ ಕ್ಯಾಲ್ಕುಲೇಟ್ ಲ್ಯಾಟಿಟ್ಯೂಡ್ ಆ್ಯಂಡ್ ಡಿಪಾರ್ಚರು. ನೆಕ್ಸ್ಟ್ ಅದಾದಮೇಲೆ ಅಪ್ಲೈ ದಿ ಕರೆಕ್ಷನ್ ಟು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಡಿಪಾರ್ಚರ್ಸು. ಅದಾದಮೇಲೆ ಕ್ಯಾಲ್ಕುಲೇಟ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್. ಆಪ್ಷನ್ ಲಾಸ್ಟ್ ಯಾವ್ದು ಬರುತ್ತೆ, ಇದು ಬರುತ್ತೆ. ಆಪ್ಷನ್ 1 ನೋಡಿ ಇದಕ್ಕೆ. ಓಕೆನಾ. ನೋಡಿ ಯಾರ್ಯಾರು ಕರೆಕ್ಟ್ ಹಾಕಿದ್ರೆ 12ನೇದಕ್ಕೆ 1 ನೋಡಿ. ನೆಕ್ಸ್ಟು 13ನೇ ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಕೇಳಿದ್ದಾನೆ, ಕರೆಕ್ಟ್ ಸ್ಟೇಟ್ಮೆಂಟು. ಇದರಲ್ಲಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆಪ್ಷನ್ 2 ನೋಡಿ, A B C. ಇದು ಓದ್ಕೊಳ್ಳಿ, ತುಂಬ ಲೆಂದಿ ಆಗಿಬಿಡುತ್ತೆ 100 ಕ್ವಶನ್ಸ್ ಮಾಡ್ಬೇಕಂದ್ರೆ. 3 ಕರೆಕ್ಟ್ ಇದಾವೆ ನೋಡಿ, ಇಲ್ಲಿ 3 ಆಲ್ ಆರ್ ಕರೆಕ್ಟು. ಓಕೆನಾ, ಆಲ್ ಕರೆಕ್ಟಾಗಿ 13ನೇ. ನೆಕ್ಸ್ಟ್ 14ನೇ ನೋಡೋಣ. ನೋಡಿ ಇಲ್ಲಿ ಜಸ್ಟ್ ಫಾರ್ಮುಲಾಸ್ ಕೇಳಿಬಿಟ್ಟಾನೆ. JEಯಲ್ಲಿ ಇದೇ ಥರ ಫಾರ್ಮುಲಾಸ್ ಜಾಸ್ತಿ ಕೇಳ್ತಾನೆ. ಓಕೆನಾ. ಇದು ನೋಡಿ ಟ್ರಪಿಜೋಡಿಯಲ್ ರೂಲ್ ಕೇಳಿದ್ದಾನೆ. ಇದು ಆಪ್ಷನ್ 2 ಆಗುತ್ತೆ ನೋಡಿ, ಆಪ್ಷನ್ 2. ಓಕೆನಾ. ನೆಕ್ಸ್ಟ್ ನೋಡಿ 15ನೇದು, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ವಿಚ್ ರಿವಾಲ್ವ್ಸ್ ಅರೌಂಡ್ ದಿ ಅರ್ತ್ ಇನ್ ಎ ಸನ್ ಸಿಂಕ್ರೋನಸ್ ಆರ್ಬಿಟ್ ಎಟ್ ಆನ್ ಆಲ್ಟಿಟ್ಯೂಡ್ ಬಿಟ್ವೀನ್ 700 ಕಿಲೋಮೀಟರ್ಸ್ ಟು 1500 ಕಿಲೋಮೀಟರ್ಸ್ ಕೇಳಿದೆ. ಇದು ಯಾವುದಾಗುತ್ತೆ ಅಂದರೆ ಪೋಲಾರ್ ಆರ್ಬಿಟಿಂಗ್ ಸ್ಯಾಟಲೈಟ್. ಆಪ್ಷನ್ 4. ನೆಕ್ಸ್ಟು ನೋಡಿ ಮತ್ತೆ ಒಂದಿಷ್ಟು ಬೇರೆ ಕೇಳಿದ್ದಾನೆ. ಕರೆಕ್ಟ್ ಆನ್ಸರ್ ವಿಚ್ ಇದು ಕೋಡ್ ಕೇಳಿದ್ದಾನೆ. ನೆಕ್ಸ್ಟ್ ಮತ್ತು ಹೊಂದಿಸಿ ಬೇರೆಯೇ ಕೇಳಿದ್ದಾನೆ. ಇಲ್ಲಿ ನೋಡಿ ರೇಸ್ಗಳು ಕೇಳಿದ್ದಾನೆ. ಗಾಮಾ ರೇ, ಅಲ್ಟ್ರಾವೈಲೆಟ್, ವಿಸಿಬಲ್ ರೇ ಮತ್ತು ಇನ್ಫ್ರಾರೆಡ್. ಅದರದ್ದು ವೇವ್ ಲೆಂತ್ ಕೇಳಿದ್ದಾನೆ. ಗಾಮಾದು ಗೊತ್ತಿದ್ದರೆ ಒಂದೇ ಹಾಕ್ಬೋದು ನೀವು. ಗಾಮಾ ನೋಡಿ ಎಲ್ಲಕ್ಕಿಂತ ಕಡಿಮೆ ಇರುತ್ತೆ. 0.3 ಇದೆ ನೋಡಿ, ನ್ಯಾನೋಮೀಟರ್. ಓಕೆನಾ. ಇದು ಯಾವುದಾಗುತ್ತೆ ನೋಡಿ, ಆಪ್ಷನ್ 3 ಇರೋದು ಒಂದೇ, 2 ಇದ್ದಾವೆ. ಇವೆರಡನ್ನ ಎಲಿಮಿನೇಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಅಲ್ಟ್ರಾವೈಲೆಟ್ ಯಾವುದಾಗುತ್ತೆ, 4ನೇದು 0.3 to 0.4. ನೆಕ್ಸ್ಟ್ ಸಿಗೆ ವಿಸಿಬಲ್ಗೆ ಯಾವುದಾಗುತ್ತೆ, 1ನೇದು 0.4 to 0.7. ಇನ್ಫ್ರಾರೆಡ್ ಜಾಸ್ತಿ ಇರುತ್ತೆ, ಸೊ ಏನಾಗುತ್ತೆ ಇದು 0.7 to 1 ಆಗುತ್ತೆ ವೇವ್ ಲೆಂತ್. ಆಪ್ಷನ್ 2 ನೋಡಿ ಇದಕ್ಕೆ. ಓಕೆನಾ. ನೆಕ್ಸ್ಟ್ 17ನೇ ನೋಡೋಣ. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೋರ್ಸ್ ಬಗ್ಗೆ ಕೇಳಿದ್ದಾನೆ. ಯಾವ್ದು ಅಲ್ಲ ಅಂತ ಕೇಳಿದ್ದಾನೆ. ಯಾವುದಾಗುತ್ತೆ ಅಂದರೆ ಫೋರ್ಸ್ ಹ್ಯಾಸ್ ನೋ ಪಾಯಿಂಟ್ ಆಫ್ ಅಪ್ಲಿಕೇಶನ್. ಇದು ಅಲ್ಲ. ಅದ್ರ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ, ವೆಕ್ಟರ್ ಕ್ವಾಂಟಿಟಿನೂ ಇರುತ್ತೆ. ಸೊ ನೋ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಇರಲ್ಲ. ನೆಕ್ಸ್ಟ್ ನೋಡಿ ಸಿಂಪಲ್ ಪ್ರಾಬ್ಲಮು. ದ ಹಾರಿಜೆಂಟಲ್ ಕಾಂಪೊನೆಂಟ್ ಆಫ್ ಫೋರ್ಸ್ ಮ್ಯಾಗ್ನಿಟ್ಯೂಡ್ 100 ನ್ಯೂಟನ್ ಮೇಕಿಂಗ್ ಆನ್ ಆ್ಯಂಗಲ್ ಆಫ್ 90 ಡಿಗ್ರಿ ವಿತ್ ಎಕ್ಸ್ ಎಕ್ಸಿಸ್ ಈಸ್ ಈಕ್ವಲ್ ಟು ಅಂತ ಕೇಳಿದಾನೆ. ಇದೇನಾಗುತ್ತೆ, 0 ಆಗುತ್ತೆ. ಓಕೆನಾ. ಆಪ್ಷನ್ 3 ನೋಡಿ. ನೆಕ್ಸ್ಟ್ ಫಾರ್ಮುಲಾನೇ ಕೇಳಿದ್ದಾನೆ. ಎಷ್ಟು ಈಸಿ ಇದೆ. ಕ್ಯಾಂಟಿಲಿವರ್ ಬೀಮ್ ಮೇಲೆ ಸ್ಪ್ಯಾನ್ ಲೆಂತ್ L ಕೊಟ್ಟಿದ್ದಾನೆ ಮತ್ತು ಕ್ಯಾರಿಂಗ್ ಲೋಡು ಪಾಯಿಂಟ್ ಲೋಡ್ ಯಾವುದು W ಕೊಟ್ಟಿದ್ದಾನೆ. ನೋಡಿ ಇದರಲ್ಲಿ ಈಸಿಯಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ನೋಡಿ ಲೆಂತ್ ಇಂಟು ಯೂನಿಟ್ ಲೋಡ್ ಆಗುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಏನಾಗುತ್ತೆ, ಜಸ್ಟ್ ಲೋಡ್ ಆಗುತ್ತೆ, W ಇಂಟು L BM ಮತ್ತು ಶಿಯರ್ ಫೋರ್ಸು W ಆಗುತ್ತೆ. ಆಪ್ಷನ್ 3 ನೋಡಿ ಇದಕ್ಕೆ. ಯಾವುದಕ್ಕೆ, 19. ಈಸಿ ಇದೆ ನೋಡಿ. ನೆಕ್ಸ್ಟ್ 20ನೇದು ನೋಡಿ, ಮತ್ತೆ ಒಂದಿಷ್ಟು ಬೇರೆ ಕೇಳಿದ್ದಾನೆ. ಇಲ್ಲಿ ಎಂಡ್ ಕಂಡೀಷನು ಮತ್ತು ಫಾರ್ಮುಲಾ, ಕ್ರಿಟಿಕಲ್ ಲೋಡ್ದು ಫಾರ್ಮುಲಾ ಕೇಳಿದ್ದಾರೆ. ಓಕೆನಾ. ಬೋತ್ ಎಂಡ್ಸ್ ಹಿಂಜ್ಡ್ ಅಂದರೆ ಯಾವುದಾಗುತ್ತೆ, ಇಲ್ಲಿ ನೋಡಿ 5² EI/L². ಆಪ್ಷನ್ 3. ಆಪ್ಷನ್ 3 ಇರೋದು ಒಂದೇ ಇದೆ. ಓಕೆನಾ. ಇದು ಒಂದು ಗೊತ್ತಿದ್ರು ಹಾಕ್ಬೋದು. 1 ಎಂಡ್ ಹಿಂಜ್ಡು ಮತ್ತು ಅದರ್ ಎಂಡ್ ಫ್ರೀ ಇದ್ದರೆ 5² EI/4L² ಆಗುತ್ತೆ. ಬೋತ್ ಎಂಡ್ ಫಿಕ್ಸ್ ಆದರೆ 4 EI/L² ಆಗುತ್ತೆ. ನೆಕ್ಸ್ಟ್ 1 ಎಂಡ್ ಫಿಕ್ಸ್ಡ್ ಅದರ್ ಎಂಡ್ ಹಿಂಜ್ಡ್ ಆಗಿದ್ರೆ ಆಪ್ಷನ್ 2 5² EI/L² ಆಗುತ್ತೆ. ಇದು ಯಾವುದಾಗುತ್ತೆ ಅಂದರೆ 4ನೇದು ನೋಡಿ. ನೆಕ್ಸ್ಟ್ ನೋಡಿ 21ನೇದು, ಬೀಮ್ ಆ್ಯಂಡ್ ಲೋಡಿಂಗು ಮತ್ತು ಡಿಪ್ಲೆಕ್ಷನ್ ಕೇಳಿದ್ದಾನೆ. ಸ್ಲೋಪು ಮತ್ತು ಡಿಪ್ಲೆಕ್ಷನ್ದು ನೀವು ಫಾರ್ಮುಲಾಸ್ ನೋಡ್ಕೋಬೇಕು. JEಯಲ್ಲಿ ಬರೀ ಫಾರ್ಮುಲಾಸೇ ಜಾಸ್ತಿ ಕೇಳ್ತಾರೆ. ಸೊ ಡೈರೆಕ್ಟ್ ಆಪ್ಷನ್ ನೋಡಿ, ಇದು ಯಾವುದಂತ ಹೇಳ್ತೀನಿ, 1ನೇ ಆಪ್ಷನ್ ನೋಡಿ. ಓಕೆನಾ. ನೆಕ್ಸ್ಟ್ 22ನೇದು ಹೊಂದಿಸಿ ಬರೆಯೋದನ್ನ ಕೇಳಿರೋದು. ಇದು ಡೆಫಿನೇಷನ್ ಕೇಳಿದ್ದಾನೆ. ಸಿಂಪಲ್ಲು. ಪಾಯ್ಸನ್ಸ್ ರೇಷಿಯೋ ನೋಡಿ ಲ್ಯಾಟ್ರಲ್ ಸ್ಟ್ರೇನ್ ಬೈ ಲೀನಿಯರ್ ಸ್ಟ್ರೇನು. ಓಕೆನಾ. ಇದು ಒಂದು ಗೊತ್ತಿದ್ರೂ ಹಾಕ್ಬೋದು. ಆಪ್ಷನ್ 2 ನೋಡಿ. ಒಂದೊಂದೇ ಇದೆ, ಒಂದೊಂದು ಮ್ಯಾಚ್ ಮಾಡಿದ್ರೂ ಗೊತ್ತಾಗುತ್ತೆ. ಸ್ಟ್ರೇನ್ ಬಗ್ಗೆ ಡೆಫಿನೇಷನ್ ಗೊತ್ತಿದ್ರೂ ಹಾಕ್ಬೋದು. ನೋಡಿ, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್, ಇದು ಸ್ಟ್ರೇನ್ದು. ಇದು ಗೊತ್ತಿದ್ರೂ ಹಾಕ್ಬೋದು. ಆಪ್ಷನ್ 2 ನೋಡಿ. ಇದು 22ನೇದು ನೋಡಿ. 23ನೇದು, ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಕರ್ಸ್ ಆಟ್ ಎ ಪಾಯಿಂಟ್ ವೇರ್ ಅಂತ ಕೇಳಿದ್ದಾರೆ. ಶಿಯರ್ ಫೋರ್ಸ್ ಇಸ್ 0 ಆರ್ ಚೇಂಜಸ್ ಇಟ್ ಸೈನ್. ಅಲ್ಲಿ BM ಬೆಂಡಿಂಗ್ ಮೂಮೆಂಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆನಾ. ಇದು 23ನೇದು. 3ನೇದು 24ನೇದು ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಸೊ ನೋಡಿ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಬಿಟ್ವೀನ್ 2 ಪಾಯಿಂಟ್ಸ್
ಶಿಯರ್ ಫೋರ್ಸ್ ವಿಲ್ ಬಿ ಪ್ಯಾರಾಬೋಲಿಕ್ ಅಂತ ಕೇಳಿದ್ದಾನೆ. ಪ್ಯಾರಾಬೋಲಿಕ್ ಆಗಿರಲ್ಲ, ಅಲ್ಲಿ ಏನಾಗಿರುತ್ತೆ, ಇನ್ಕ್ಲೈನ್ ಆಗಿ ಆಗಿರುತ್ತೆ. 2 ಪಾಯಿಂಟ್ಸ್ ಮಧ್ಯೆ ನೋಡಿ, ಇವಾಗ 2 ಪಾಯಿಂಟ್ಸ್ ಮಧ್ಯೆ ಯು ಡಿ ಎಲ್ ಆಗಿದ್ರೆ ಅಲ್ಲಿ ಶಿಯರ್ ಫೋರ್ಸ್ದು ಡೈಗ್ರಾಮ್ ಹೆಂಗೆ ಬಂದಿರುತ್ತೆ ಅಂದರೆ ಇನ್ಕ್ಲೈನ್ಡ್ ಆಗೇ ಬಂದಿರುತ್ತೆ, ಪ್ಯಾರಾಬೋಲಿಕ್ ಆಗಿ ಬಂದಿರಲ್ಲ. ಓಕೆನಾ, ಇನ್ಕ್ಲೈನ್ಡ್ ಆಗಿ ಈ ಥರ ಇರುತ್ತೆ. ಸೊ ಪ್ಯಾರಾಬೋಲಿಕ್ ಕೊಟ್ಟಿದ್ದಾನೆ, ಇದು ರಾಂಗ್ ಆಗುತ್ತೆ. ನೆಕ್ಸ್ಟು 25 ನೋಡಿ, ಇಲ್ಲಿ ಹೊಂದಿಸಿ ಬರೆಯೋರನ್ನೇ ಕೇಳಿದ್ದು, ಇಲ್ಲಿ ಫುಟಿಂಗ್ ಮೇಲೆ ಕೇಳಿದ್ದಾನೆ. ವಾಲ್ ಫುಟಿಂಗು ಫಸ್ಟ್ನೇದು, ಆಮೇಲೆ ಕಾಲಮ್ ಫುಟಿಂಗು, ನೆಕ್ಸ್ಟ್ ಗ್ರಿಲ್ಲೇಜ್ ಫೌಂಡೇಶನು, ನೆಕ್ಸ್ಟ್ ಕಂಬೈನ್ಡ್ ಫುಟಿಂಗ್ ಕೇಳಿದ್ದಾನೆ. ಸೊ ಇದು ಆಪ್ಷನ್ ನೋಡಿ ಹೇಳ್ತೀನಿ ಡೈರೆಕ್ಟು, ಮೂರನೇದು ನೋಡಿ ಇದಕ್ಕೆ ಯಾವುದು, ಮೂರನೇದು. ಇದು 25ನೇದು, ಮೂರನೇದು ನೋಡಿ. ನೆಕ್ಸ್ಟ್ 26ನೇದು ನೋಡಿ, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾನೆ. ಇಲ್ಲಿ ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ ನೋಡಿ, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಆರ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 1. ಇದು ಆಪ್ಷನ್ ಯಾವುದಾಗುತ್ತೆ, ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ನಾವು ಮಾರ್ಕ್ ಮಾಡಿರೋದು. ನೆಕ್ಸ್ಟ್ 27ನೇದು ನೋಡಿ, ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ವರ್ಟಿಕಲ್ ಜಾಯಿಂಟ್ಸ್ ಆ್ಯಂಡ್ ಸಕ್ಸೆಸಿವ್ ಬ್ರಿಕ್ ಕೋರ್ಸ್ ಈಸ್ ಕಾಲ್ಡ್ ಏನಂತ ಕರೀತಾರೆ ಅಂದರೆ ಲ್ಯಾಪ್ ಅಂತ ಕರೀತಾರೆ. ಓಕೆನಾ, ಲ್ಯಾಪು ಎರಡನೇ ಆಪ್ಷನ್ ನೋಡಿ. ಇದರಲ್ಲಿ ಸ್ವಲ್ಪ ಒಂದು 4 ಕ್ವಶನ್ ಹೆಚ್ಚು ಕಡಿಮೆ ಆಗಿರ್ತವೆ, ನೀವು ಅಫಿಷಿಯಲ್ ಕೀ ಆನ್ಸರ್ ಬಂದ ಮೇಲೆ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಟೈಪ್ಸ್ ಆಫ್ ಬಾಂಡ್ಸ್ ಇನ್ ಬ್ರಿಕ್ ವರ್ಕ್ ಅಂತ ಕೇಳಿದರೆ ಡೈರೆಕ್ಟ್ ಹೇಳ್ತೀನಿ ನೋಡಿ, ಯಾವ್ದು ಕರೆಕ್ಟ್ ಅಂದರೆ ಎ ಆ್ಯಂಡ್ ಬಿ ಆರ್ ಕರೆಕ್ಟು, ಮತ್ತು ಸಿ ಆ್ಯಂಡ್ ಡಿ ತಪ್ಪಾಗುತ್ತೆ. ಹೆಡ್ಡರ್ ಬಾಂಡ್ ಈಸ್ ಸ್ಟ್ರಾಂಗೆಸ್ಟ್ ಬಾಂಡು, ಫ್ಲೆಮಿಶ್ ಬಾಂಡ್ ಈಸ್ ಸ್ಟ್ರಾಂಗರ್ ದೆನ್ ಇಂಗ್ಲೀಷ್ ಬಾಂಡ್ ಇದೆಯಲ್ಲ, ಇವೆರಡೂ ರಾಂಗ್ ಆಗುತ್ತೆ. ಎ ಆ್ಯಂಡ್ ಬಿ ಆರ್ ಕರೆಕ್ಟು. ಓಕೆನಾ, ನೆಕ್ಸ್ಟು 28ನೇದು ನೋಡಿ, 29ನೇದು ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಕರೆಕ್ಟ್ ಸೀಕ್ವೆನ್ಸ್. ನೋಡಿ ಸೀಕ್ವೆನ್ಸಿನ್ ಭಾಳ ಕೇಳಿದ್ದಾನೆ, ಮತ್ತು ಹೊಂದಿಸಿ ಬರೆಯೋರು ಜಾಸ್ತಿ, ಮತ್ತು ಫಾರ್ಮುಲಾಸ್ ಕೇಳಿದ್ದಾರೆ. ಸೀಕ್ವೆನ್ಸಿನ್ ಪ್ಲಾಸ್ಟ್ರಿಂಗ್ ಬಗ್ಗೆ ಕೇಳಿದ್ದಾನೆ. ಎರಡನೇ ಆಪ್ಷನ್ ನೋಡಿ, ಇದು ಯಾವುದಂದರೆ ಎರಡನೇದು, 29ನೇದಕ್ಕೆ ಎರಡನೇದಾಗುತ್ತೆ. ನೆಕ್ಸ್ಟ್ 30ನೇದು ನೋಡಿ, ಲೋವರ್ ಮೋಸ್ಟ್ ಆರ್ ಬಾಟಮ್ ಹಾರಿಜಾಂಟಲ್ ಪಾರ್ಟ್ ಆಫ್ ದ ವಿಂಡೋ ಫ್ರೇಮಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಇದು ಯಾವುದಾಗುತ್ತೆ, ಸಿಲ್ ಆಗುತ್ತೆ. ಇವು ನೋಡ್ಕೊಳ್ಳಿ, ಡೋರ್ದು ಮತ್ತು ವಿಂಡೋದು ಫುಲ್ ಪಾರ್ಟ್ಗಳದ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸ್ಟೈಲ್ ಅಂದರೆ ಯಾವುದು, ಹಾರ್ನ್ ಯಾವುದು, ಬಾಟಮ್ ರೈಲು, ಇದು ಕೇಳ್ತಾರೆ, ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು. ಓಕೆನಾ, ನೆಕ್ಸ್ಟ್ 31ನೇದು ನೋಡಿ, ಇಲ್ಲಿ ಮತ್ತೆ ಹೊಂದಿಸಿ ಬರೆಯೋರಿಗೆ ಕೇಳಿರೋದು. ಇಲ್ಲಿ ಡೋರ್ ಮೇಲೆ ಕೇಳಿದ್ದಾರೆ ನೋಡಿ, ಫ್ರೇಮ್ಡ್ ಆ್ಯಂಡ್ ಪ್ಯಾನಲ್ ಡೋರ್ ಎಲ್ಲಿ ಯೂಸ್ ಮಾಡ್ತಾರೆ, ಬ್ಯಾಟನ್ ಆ್ಯಂಡ್ ಲೆಡ್ಜ್ ಡೋರು ಮತ್ತು ಶಾಸ್ ಡೋರು, ಫ್ಲಶ್ ಡೋರ್ ಕೇಳಿದ್ದಾರೆ. ಓಕೆನಾ, ಆಪ್ಷನ್ ಹೇಳ್ತೀನಿ, ಇದು ಡೈರೆಕ್ಟ್ ಎರಡನೇದು ನೋಡಿ, ಎಗೆ 3 ಫ್ರೇಮ್ಡ್ ಆ್ಯಂಡ್ ಪ್ಯಾನಲ್ ಡೋರು ವೈಡ್ಲಿ ಯೂಸ್ಡ್ ಆಲ್ಮೋಸ್ಟ್ ಆಲ್ ಟೈಪ್ಸ್ ಆಫ್ ಬಿಲ್ಡಿಂಗಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಿ ನೋಡಿ, ಬ್ಯಾಟನ್ ಆ್ಯಂಡ್ ಲೆಡ್ಜ್ ಇದೆಯಲ್ಲ, ಇದು ನ್ಯಾರೋ ಪ್ಲೇಸಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಎಲ್ಲಿ ನ್ಯಾರೋ ಇದೆ ನೋಡಿ, ಇಲ್ಲಿ ನೋಡಿ ನ್ಯಾರೋ ಪ್ಲೇಸ್, ನ್ಯಾರೋ ಓಪನಿಂಗಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಶಾಸ್ ಡೋರ್ಸ್ ಇದಾವಲ್ಲ, ಇದು ಪ್ರೊವೈಡ್ಸ್ ವೇರ್ ಅಡಿಷ್ನಲ್ ಲೈಟ್ ರಿಕ್ವೈರ್ಡ್, ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಪ್ಲಸ್ ಡೋರ್ಸು ಒಂದೇದು, ಪ್ಲೀಸಿಂಗ್ ಅಪಿಯರೆನ್ಸ್ ಸೂಟೇಬಲ್ ಫಾರ್ ಬೋತ್ ರೆಸಿಡೆನ್ಷಿಯಲ್ ಪಬ್ಲಿಕ್ ಆ್ಯಂಡ್ ಕಮರ್ಷಿಯಲಲ್ಲಿ ಫ್ಲಶ್ ಡೋರ್ನ ಯೂಸ್ ಮಾಡ್ತಾರೆ. ಓಕೆನಾ, ಆಪ್ಷನ್ 2 ನೋಡಿ, 31ನೇದು. ನೆಕ್ಸ್ಟ್ 32ನೇದು, ದ ಸ್ಲೋಪಿಂಗ್ ಮೆಂಬರ್ಸ್ ವಿಚ್ ಸಪೋರ್ಟ್ ದಿ ಸ್ಟೆಪ್ಸ್ ಇನ್ ಸ್ಟೇರ್ಸ್ ಅಂತ ಕೇಳಿದ್ದಾರೆ. ಏನು ಯಾವುದತ್ತೆ, ಸ್ಟ್ರಿಂಗರ್ಸ್ ಈಸ್ ದ ಕರೆಕ್ಟ್ ನೋಡಿ, ಸ್ಟ್ರಿಂಗರ್ಸ್ ಕಾಲ್ಡ್ ಏನು, ಸ್ಟ್ರಿಂಗರ್ಸ್. ನೆಕ್ಸ್ಟ್ 33ನೇದು ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಮೆಂಟ್ ಆಫ್ ಗುಡ್ ಸ್ಟೇರ್ಸ್. ಯಾವುದಂದರೆ 25 ಲೆಸ್ ದೆನ್ 25 ಇದೆಲ್ಲ ಗೋಯಿಂಗು, ಇದು ತಪ್ಪಾಗುತ್ತೆ, ನಾಟ್ ರಿಕ್ವೈರ್ಮೆಂಟು. ನೆಕ್ಸ್ಟು 34ನೇದು, ಫೈಂಡ್ ದಿ ಆಡ್ ಒನ್ ಔಟ್ ಫ್ರಮ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಆರ್ಚ್ ಬಗ್ಗೆ ಕೇಳಿದ್ದಾನೆ, ಬೇಸ್ಡ್ ಆನ್ ನಂಬರ್ ಆಫ್ ಸೆಂಟರ್ಸ್. ಇದು ಯಾವುದಂತೆ, ಎಲಿಪ್ಟಿಕಲ್ ಆರ್ಚ್ ಇಸ್ ಆಡ್. ಇವು ಮೂರು ಸೇಮ್ ಆಗುತ್ತೆ, ಇದು ಎಲಿಪ್ಟಿಕಲ್ ಆರ್ಚು ಡಿಫ್ರೆಂಟ್ ಆಗುತ್ತೆ. ನಂಬರ್ ಆಫ್ ಸೆಂಟರ್ಸ್ ಮೇಲೆ ಕೇಳಿರೋದು ಇದು 34ನೇದು. ನೆಕ್ಸ್ಟ್ 35ನೇದು ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ರಿಲೇಟೆಡ್ ಟು ಸ್ಕ್ಯಾಫೋಲ್ಡಿಂಗ್ ಬಗ್ಗೆ ಕೇಳಿದ್ದಾರೆ. ನೋಡಿ ಎ ಆ್ಯಂಡ್ ಸಿ ಕರೆಕ್ಟ್ ಆಗುತ್ತೆ, ಬಿ ತಪ್ಪಾಗುತ್ತೆ. ಆಪ್ಷನ್ 2 ನೋಡಿ, ಇದಕ್ಕೆ ಎ ಆ್ಯಂಡ್ ಸಿ ಕರೆಕ್ಟು, ಇದು ಬಿ ತಪ್ಪಾಗುತ್ತೆ. ನೆಕ್ಸ್ಟು ಎನ್ವೈರನ್ಮೆಂಟಲ್ ಕೇಳಿದ್ದಾರೆ ನೋಡಿ, ಕ್ಲೋರೈಡ್ಸ್ ಅಬೋವ್ ಎಷ್ಟು 500 ppm ಆರ್ ನಾಟ್ ಫರ್ಮಿಜಬಲ್ ಇನ್ ವಾಟರ್, ಎಷ್ಟು 500, ಇದು 2 ಅಲ್ಲ, ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ 35ನೇದು ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಕರೆಕ್ಟ್ ಸೀಕ್ವೆನ್ಸ್ ಇನ್ ವಾಟರ್ ಟ್ರೀಟ್ಮೆಂಟಲ್ಲಿ ಅರೇಂಜ್ಮೆಂಟ್ ಕೇಳಿದ್ದಾರೆ. ಸೀಕ್ವೆನ್ಸಾಗೆ ನೋಡಿ ಯಾವುದಾಗುತ್ತೆ, ಫಸ್ಟು ಸೆಡಿಮೆಂಟೇಷನ್ನು, ಆಮೇಲೆ ಕೋಗುಲೇಷನ್ನು, ಆಮೇಲೆ ಫಿಲ್ಟ್ರೇಷನು, ಆಮೇಲೆ ಡಿಸ್ಇನ್ಫೆಕ್ಷನ್ ಆಗುತ್ತೆ. ಆಪ್ಷನ್ 3. ಓಕೆನಾ, ಇದೇನು ಗ್ರೇಸ್ ಅಲ್ಲ. ನೆಕ್ಸ್ಟು 38ನೇದು ಮತ್ತೆ ವಾಲ್ವ್ ಮೇಲೆ ಕೇಳಿದ್ದಾರೆ ನೋಡಿ, ರಿಫ್ಲೆಕ್ಸ್ ವಾಲ್ವು, ಸ್ಲೂಸ್ ವ್ಯಾಲ್ವು, ಹೈಡ್ರೆಂಟು ಮತ್ತು ಬ್ಲೋ ಆಫ್ ವಾಲ್ವ್ಸ್. ಹೈಡ್ರೆಂಟ್ ಬಗ್ಗೆ ಗೊತ್ತಿರುತ್ತೆ, ಹೈಡ್ರೆಂಟ್ ಅಂದರೆ ಫೈರಲ್ಲಿ ಇದು ಯೂಸ್ ಮಾಡ್ತಾರೆ. ಎಲ್ಲಿದೆ ಆಪ್ಷನಲ್ಲಿ ನೋಡಿ, ಇಲ್ಲಿ ಫೈರ್ ಇದೆ ನೋಡಿ ಹೈಡ್ರೆಂಟಿಗೆ. ಸಿಗೆ 1 ಇರೋ ಆಪ್ಷನ್ ಯಾವುದು, 2 ಇದಾವೆ, ಇದೆರಡನ್ನ ತೆಗಿಬೋದು. ಮತ್ತು ರಿಫ್ಲೆಕ್ಸ್ ಅಂದರೆ ನೋಡಿ 1 ಡೈರೆಕ್ಷನ್ ಓನ್ಲಿ, ನೋಡಿ ಓನ್ಲಿ 1 ಇನ್ ಡೈರೆಕ್ಷನ್ ಇದೆಯಲ್ಲ, ಇದು ಆಪ್ಷನ್ 4 ನೋಡಿ. ಎಗೆ 4 ಇರೋದು, ಇದು 1 ಆಗುತ್ತೆ. ಆಪ್ಷನ್ 2 ಇಸ್ ದ ಕರೆಕ್ಟು. ಒಂದೊಂದು ಗೊತ್ತಾದ್ರೂ ನೀವು ಸ್ಲೀವ್ಸ್ ವಾಲ್ವ್ನು ನೋಡಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಬಿಗೆ ಯಾವುದು, ಫ್ಲೋ ಆಫ್ ವಾಟರ್, ಕಂಟ್ರೋಲ್ಸ್ ದಿ ಫ್ಲೋ ಆಫ್ ವಾಟರು. ಬ್ಲೋ ಆಫ್ ವಾಲ್ಸು ಮತ್ತು ಇದು ಸಿಲ್ಟು ಕ್ಲೇನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟು 39ನೇದು ನೋಡಿ ಡೆಡ್ ಎಂಡ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾನೆ. 39ನೇದು ಕರೆಕ್ಟ್ ಸ್ಟೇಟ್ಮೆಂಟ್ಗಳು, ಫಾಲೋಯಿಂಗ್ ಸ್ಟೇಟ್ಮೆಂಟ್ ಯಾರು ಕರೆಕ್ಟ್ ಅಂತ ಕೇಳಿದ್ದಾರೆ. ಇದರಲ್ಲಿ ಎ ಆ್ಯಂಡ್ ಬಿ ಕರೆಕ್ಟ್ ಆಗುತ್ತೆ.
ಓಕೆನಾ. ಲೆಸ್ ನಂಬರ್ ಆಫ್ ಕಟ್ ಆಫ್ ವಾಲ್ಸ್ ಕರೆಕ್ಟ್ ಇದೆ. ಸೂಟೇಬಲ್ ಫಾರ್ ಇರ್ರೆಗ್ಯುಲರ್ ಗ್ರೋನ್ ಆಫ್ ಟೌನ್ಗೆ ಯೂಸ್ ಮಾಡ್ತಾರೆ. ಎ ಆ್ಯಂಡ್ ಬಿ. ಸಿ ಆ್ಯಂಡ್ ಡಿ ತಪ್ಪಾಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ 40ನೇದು, ಇದು ತುಂಬ ಈಸಿ. ಆ್ಯಸ್ ಪರ್ ದಿ IS 1172 1993 ಬಗ್ಗೆ ಕೇಳಿದ್ದಾರೆ. ಎಷ್ಟು ಪರ್ ಕ್ಯಾಪಿಟಲ್ ವಾಟರ್ ಕಮ್ಯುನಿಟಿ ಫಾರ್ ಲೋ ಇನ್ಕಮ್ ಗ್ರೂಪ್ ವಿತ್ ಪಾಪ್ಯುಲೇಷನ್ ಬಿಟ್ವೀನ್ 20,000 to ಲಕ್ಷಕ್ಕೆ ಎಷ್ಟು ಬೇಕಾಗುತ್ತೆ ವಾಟರ್ ಅಂತ ಕೇಳಿದರೆ 135 ಲೀಟರ್ಸ್ ಪರ್ ಡೇ. ಓಕೆನಾ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ನೋಡಿ, ಫಾರ್ಮುಲಾಸ್ ತುಂಬ ಕೇಳಿದ್ದಾರೆ ನೋಡಿ. ಡೈರೆಕ್ಟ್ ಫಾರ್ಮುಲಾ ಹೇಳ್ತೀನಿ ಇಲ್ಲಿ. ಇಂಡಿಯನ್ ಕಂಡೀಷನ್ ಗಿವನ್ ದಿ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಫಾರ್ಮುಲಾ ಯಾವುದಂದರೆ ಇದು ಕುಚ್ಲಿಂಗ್ಸ್ ಫಾರ್ಮುಲಾ ನೋಡಿ. ಇದು ಫಾರ್ಮುಲಾ ಯಾವುದು? ಕುಚ್ಲಿಂಗ್ಸ್ 3182 ರೂಟ್ ಆಫ್ ಫಿ. ಓಕೆನಾ. ನೆಕ್ಸ್ಟ್ 42ನೇ ನೋಡಿ, ಎಂಟೈರ್ ಸಿಸ್ಟಮ್ ಆಫ್ ಕಲೆಕ್ಷನ್ ಆ್ಯಂಡ್ ಕ್ಯಾರೇಜ್ ಸಿವೇಜ್ ಇದಕ್ಕೇನಂತ ಕರೀತಾರೆ ಅಂತ ಕೇಳಿದ್ದಾರೆ. ಬೈ ವಾಟರ್ ಕ್ಯಾರೇಜ್ ಸಿಸ್ಟಮ್ ಥ್ರೋ ಸಿವರ್, ಅದಕ್ಕೆ ಏನಂತ ಕರೀತಾರೆ? ಸೆವರೇಜ್ ಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಹೆಡ್ಡಿಂಗ್ ಆಫ್ ವಾಟರ್ ಆನ್ ದ ಅಪ್ಸ್ಟ್ರೀಮ್ ಸೈಡ್ ಈಸ್ ಅಫೆಕ್ಟೆಡ್ ಬೈ ಗೇಟ್ಸ್ ಅಲೋನ್ ಇನ್ ಕೇಸ್ ಆಫ್, ಯಾವಾಗಂದರೆ ಬ್ಯಾರೇಜ್. ಅಲೋನ್ ಇನ್ ಕೇಸ್ ಅಂತ ಕೇಳಿದ್ದಾರೆ. ಸಿಂಗಲ್ ಬ್ಯಾರೇಜ್ ಇದ್ದಾಗ ಏನಾಗುತ್ತೆ? ಅಫೆಕ್ಟ್ಸ್ ಆಗುತ್ತೆ. ಮತ್ತೆ 44ನೇ ನೋಡಿ, ಇಲ್ಲಿ ಒಂದಿಷ್ಟು ಬೇರೆ ಏನು ಟ್ರ್ಯಾಪ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ PQ&S ಟ್ರ್ಯಾಪು, ಗಲ್ಲಿ ಟ್ರ್ಯಾಪು, ಮತ್ತು ಇಂಟರ್ಸೆಪ್ಟಿಂಗ್ ಟ್ರ್ಯಾಪು, ಮತ್ತು ಆ್ಯಂಟಿ ಸಿಪೋನ್ ಟ್ರ್ಯಾಪ್ ಬಗ್ಗೆ ಕೇಳಿದ್ದಾರೆ. ಇದು ಆಪ್ಷನ್ ಹೇಳ್ಬಿಡ್ತೀನಿ ನೋಡಿ. 4ನೇದಾಗುತ್ತೆ. PQSಗೆ 4 ಆಗುತ್ತೆ. ನೆಕ್ಸ್ಟು ಗಲ್ಲಿ ಟ್ರ್ಯಾಪ್ ನೋಡಿ, ಇದು ಇಂಪಾರ್ಟೆಂಟು. ಪ್ರೊವೈಡ್ ಇನ್ ಇನ್ಸ್ಪೆಕ್ಷನ್ ಚೇಂಬರ್ಗೆ ಗಲ್ಲಿ ಟ್ರ್ಯಾಪ್ನ ಹಾಕಿರ್ತಾರೆ. ನೀವು ಒಂದೊಂದು ಹಾಕಿದ್ರೂ ಆನ್ಸರ್ನ ಮಾಡ್ಬೋದು. ಇದು ಆಪ್ಷನ್ 4 ನೋಡಿ, 44ನೇದು. ನೆಕ್ಸ್ಟ್ 45ನೇದು ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ನಾಟ್ ಎ ಪ್ರೈಮರಿ ಏರ್ ಪೊಲ್ಯೂಟೆಂಟ್ ನೋಡಿ. ಸಲ್ಫರ್ ಡೈಆಕ್ಸೈಡು ಏರ್ ಪೊಲ್ಯೂಟೆಂಟ್ ಇದೆ, ನೈಟ್ರೋಜನ್ ಆಕ್ಸೈಡ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಇದೆ. ಇದರಲ್ಲಿ ಯಾವುದಾಗಲ್ಲ ಅಂದರೆ ಓಝೋನ್ ಆಗಲ್ಲ. ಆಪ್ಷನ್ ಡಿ ಓನ್ಲಿ. ಹಾಗೆ ಆಪ್ಷನ್ ಡಿ ಇರೋದ್ರಿಂದ ಆಪ್ಷನ್ ಯಾವುದಾಗುತ್ತೆ? 4 ಆಗುತ್ತೆ. 4ನೇದು ಆಪ್ಷನ್ ಕರೆಕ್ಟು. ನೆಕ್ಸ್ಟು ಇಲ್ಲಿ ಮ್ಯಾಚ್ ಕೇಳಿದ್ದಾನೆ, ಸೀವರ್ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಸೀವರ್ ಇದೆ, ಕರ್ಬ್ ಇನ್ಲೆಟು, ಫ್ಲಶಿಂಗ್ ಟ್ಯಾಂಕು, ಕ್ಯಾಚ್ ಬೇಸಿನು, ಮ್ಯಾನ್ಹೋಲ್ ನೋಡಿ. ಮ್ಯಾನ್ಹೋಲ್ನ ಗೊತ್ತಿರುತ್ತೆ ನಿಮಗೆ, ಇನ್ಸ್ಪೆಕ್ಷನ್ಗೆ ಯೂಸ್ ಮಾಡ್ತಾರೆ ಅಂತೇಳಿ ನೋಡಿ. ಆಪ್ಷನ್ 3 ಇದೆ, ಇನ್ಸ್ಪೆಕ್ಷನ್ ಆಫ್ ಇನ್ಕಮಿಂಗ್ ಸೀವೇಜು. ಮತ್ತು ಕ್ಯಾಚ್ ಬೇಸಿನ್ನು ಗೊತ್ತಿರುತ್ತೆ, ಟು ಅಡ್ಮಿಟ್ ದ ಕ್ಲಿಯರ್ ರೇನ್ ವಾಟರ್ ಫ್ರೀ ಫ್ರಮ್ ಡೆಬ್ರೀಸ್ ಇಂಟು ಕಂಬೈನ್ಡ್ ಸೀವರ್. ಓಕೆನಾ. ನೀರನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ಆಪ್ಷನ್ ನೋಡಿ, ಇದು ಯಾವುದಾಗುತ್ತೆ? 2 ಆಗುತ್ತೆ. ಎಗೆ 2, ಬಿಗೆ 1, ಆಪ್ಷನ್ 2. ನೆಕ್ಸ್ಟ್ 47 ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಯೂನಿಟ್ಸ್. ಇಲ್ಲಿನೂ ಸೀಕ್ವೆನ್ಸ್ ಕೇಳಿದರೆ, ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಕೇಳಿದರು, ಇಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ಆಪ್ಷನ್ 2 ನೋಡಿ ಇದಕ್ಕೆ, ADCBE. 47ನೇದು. ನೆಕ್ಸ್ಟ್ 48ನೇ ನೋಡಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2. ಇಲ್ಲಿ ಕರೆಕ್ಟ್ ದಿ ಇನ್ ರೆಸ್ಪೆಕ್ಟ್ ಆಫ್ ಅಬೋ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ 1ನೇ ಸ್ಟೇಟ್ಮೆಂಟು ಕರೆಕ್ಟ್ ಇದೆ, 2ನೇದು ಕರೆಕ್ಟ್ ಇದೆ, ಮತ್ತು 2ನೇ ಸ್ಟೇಟ್ಮೆಂಟ್ ಈಸ್ ರಿಲೇಟೆಡ್ ಟು 1ನೇ ಸ್ಟೇಟ್ಮೆಂಟು. ನೆಕ್ಸ್ಟ್ ನೋಡಿ, ದ ಕೈನಾಮೆಟಿಕ್ ವಿಸ್ಕೋಸಿಟಿ ಈಸ್ ಎಕ್ಸ್ಪ್ರೆಸ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಫಾರ್ಮುಲಾ ಕೇಳಿದರೆ. ಕೈನಾಮೆಟಿಕ್ ವಿಸ್ಕೋಸಿಟಿದು ಇಲ್ಲಿ ಯಾವುದಾಗುತ್ತೆ ಅಂದರೆ 1ನೇದಾಗುತ್ತೆ ನೋಡಿ. 1 ಕೈನಾಮೆಟಿಕ್ ವಿಸ್ಕೋಸಿಟಿ ಈಸ್ ಈಕ್ವಲ್ ಟು ಡೈನಾಮಿಕ್ ವಿಸ್ಕೋಸಿಟಿ ಬೈ ಡೆನ್ಸಿಟಿ. ಇದು ಯಾವುದಾಗುತ್ತೆ ಅಂದರೆ ಆಪ್ಷನ್ 1 ನೋಡಿ. ನೆಕ್ಸ್ಟ್ ನೋಡಿ 50ನೇದು ಯಾವುದಾಗುತ್ತೆ ಅಂದರೆ ಕ್ಲಿಂಜಿಂಗ್ ನೆಫೆ ನೋಡಿ. ಕ್ಲಿಂಜಿಂಗ್ ನೆಫೆ ಇಸ್ ದ ಕರೆಕ್ಟ್. 1ನೇದು ಆಪ್ಷನ್ ಕರೆಕ್ಟ್ ಆಗುತ್ತೆ.